ಮೊದಲನೇ ಚಿತ್ರ ಯಾವುದು ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ನಾವು ಕನ್ನಡ ಇಂಡಸ್ಟ್ರಿ, ಕನ್ನಡ ಸಿನಿಮಾದ ಬಗ್ಗೆ ನಾವು ಮಾತಾಡೋದಾದರೆ, ಕನ್ನಡ ಸಿನಿಮಾ ಯಾವಾಗಪ್ಪ ಹುಟ್ಕೊಂತು ಅಂತ ಹೇಳಿದಾಗ, ಮೊದಲನೇ ಚಿತ್ರ ಯಾವಾಗ ಬಂತು ಕನ್ನಡದ್ದು ಅಂತ ನಾವು ತಿಳ್ಕೊಬೇಕಾದ್ರೆ ನೀವು ಎಷ್ಟೋ ವಿಷಯಗಳನ್ನೆಲ್ಲ ತಿಳ್ಕೊಂಡಿರ್ತೀರ. 1933ನಲ್ಲಿ ಸತಿ ಸುಲೋಚನಾ ಅಂತ ಕನ್ನಡ ಮೂವಿಯ ಮುಖಾಂತರ ನಮ್ಮ ಕನ್ನಡ ಸಿನಿಮಾ ಹುಟ್ಕೊಂತು ಅಂತಲೇ ಹೇಳ್ಬೋದು. ಬಂತು ಬೆಳಕಿಗೆ, ಕನ್ನಡ ಸಿನಿಮಾ ಬೆಳಕಿಗೆ ಬಂತು. ಸೊ ಈ ಥರ ನಾವು ನೋಡೋದಾದರೆ ಎಷ್ಟೋ ಡೈರೆಕ್ಟ್ರುಗಳು, ನಿರ್ದೇಶಕರು ಅಂದರೆ ಹೊರಗಡೆ ಬಂದರು. ಅವರವರ ಕಲೆನ, ಅವರವರ ಒಂದು ಏನಂತಾರೆ, ಅವರವರ ಒಂದು ರೀತಿಯ ಒಂದು ನೋಡೋ ನೋಟನ ಅವರು ನಮಗೆ ತಿಳಿಸಿದ್ರು ಕಥೆಯ ಮೂಲಕ. ಕತೆ ಅಂದರೆ ಏನು, ಸಿನಿಮಾ ಅಂದರೆ ಏನು? ಫಸ್ಟ್ ಆಫ್ ಆಲ್, ಸಿನಿಮಾ ಅಂದರೆ ಎಲ್ಲರ ಜೀವನದಲ್ಲಿ ಏನು ನಡೀತಾ ಇದೆಯೋ ಅದನ್ನೇ ಸಿನಿಮಾದಲ್ಲಿ ತೋರಿಸ್ತಾರೆ. ಕೆಲವರು ಒಪ್ಕೊತೀರಾ, ಕೆಲವರು ಒಪ್ಕೊಳ್ಳಲ್ಲ. ಆದರೆ ಇಲ್ಲಿಯವರೆಗೂ, ಇನ್ನು ಮುಂದೆ ಗೊತ್ತಿಲ್ಲ, ಇಲ್ಲಿಯವರೆಗೂ ಬಂದಂಥ 99% ಮೂವೀಸು ಜೀವನದಲ್ಲಿ ನಡೀತಾ ಇರೋಂಥ ಕಥೆಗಳು. ಒಬ್ಬ ವ್ಯಕ್ತಿ ಏನೇನೆಲ್ಲ ಅನುಭವಿಸ್ತಾ ಇರ್ತಾನೆ, ಅವನ ಜೊತೆಗೆ ಏನೇನೆಲ್ಲ ನಡೀತಿರುತ್ತೆ, ಸೊಸೈಟಿನಲ್ಲಿ ಏನು ನಡೀತಿದ್ದಾರೆ, ಲವ್ವಲ್ಲಿ ಏನು ನಡೀತಿರುತ್ತೆ, ತಂದೆ ತಾಯಿ ಬಗ್ಗೆ ಏನು ನಡೀತಿರುತ್ತೆ, ಅಣ್ಣ ತಮ್ಮನ ಸಂಬಂಧ, ಅಕ್ಕ ತಂಗಿ ಸಂಬಂಧದಲ್ಲಿ ಏನು ನಡೀತಾ ಇರುತ್ತೆ, ಫ್ರೆಂಡ್ಶಿಪ್ಪಲ್ಲಿ ಏನು ನಡೀತಾ ಇರುತ್ತೆ, ಇದನ್ನೆಲ್ಲ ಮತ್ತು ಅನ್ನೋದು ಸೊಸೈಟಿನಲ್ಲಿ ಆಗುವಂಥ ಅನ್ಯಾಯಗಳು, ಅಕ್ರಮಗಳು, ಇದನ್ನೆಲ್ಲ ಸಿನಿಮಾ ಅಂತ ತೆಗೆದು ತೋರಿಸ್ತಾರೆ ನಿಮಗೆ. ಬಟ್ ಅವರೇನು ಬೇರೆ ಏನೂ ತೋರಿಸಲ್ಲ ನಿಮ್ಗೆ. ವಿಚಿತ್ರವಾಗಿ ಜೀವನದಲ್ಲಿ ನಡೆಯುವಂತಹ ಘಟನೆಗಳನ್ನು, ಆ ಒಂದು ಸ್ಟೋರಿನೇ, ಆ ಒಂದು ಜೀವನದ ಒಂದು ಕಥೆನೇ ನಿಮಗೆ ತೆಗೆದು ಅವರು ಒಂದು ಸಾಂಗ್ ಮೂಲಕ, ಒಂದು ಮ್ಯೂಸಿಕಲಿ ನಿಮ್ಮವರೆಗೂ ರೀಚ್ ಮಾಡ್ತಾರೆ. ಹೀಗಿರಬೇಕಾದ್ರೆ ಮೊದಲನೇ ಚಿತ್ರ ಯಾವುದು ತಗೊಳ್ಳಿ ಅಂತ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ, ಮೊದಲನೆಯ ನಿರ್ದೇಶಕರು ಅಂತ ಬಂದಾಗ ನಮಗೆ ಪಟ್ಟಂತ ಜ್ಞಾಪಕ ಬರೋದು ಎಲ್ಲ ಒಂದು ಸಿನಿಮಾ ಇಂಡಸ್ಟ್ರಿ, ತೆಲುಗು ಆಗ್ಬೋದು, ತಮಿಳು ಆಗ್ಬೋದು, ಹಿಂದಿ ಆಗ್ಬೋದು, ಒಂದು ವ್ಯಕ್ತಿಯ ಹೆಸರು ಹೇಳಿದ ತಕ್ಷಣ ಅಂತ ಯೋಚನೆ ಮಾಡುವಂಥ ಒಂದು ಡೈರೆಕ್ಟ್ರು ಯಾರಪ್ಪ ಅಂದರೆ ಅವರೇ ಪುಟ್ಟಣ್ಣ ಕಣಗಾಲ್ ಅವರು. ಅವ್ರ ಬಗ್ಗೆ ಮಾತಾಡೋಕ್ಕೆ ನಾವು ಧೂಳು. ನಮಗೆ ಅವ್ರ ಬಗ್ಗೆ ಮಾತಾಡೋ ಅಂಥ ಯಾವ ಒಂದು ದೊಡ್ಡ ಇದು ನಮಗೆ ಇಲ್ಲ, ಹೆಸರು ಇಲ್ಲ. ಆ ಥರ ನಾನು ಡೈರೆಕ್ಟ್ರು ಅಲ್ಲ, ನಾನೇನೂ ಅಲ್ಲ, ಹೇಳಿದ್ನಲ್ಲ, ಧೂಳು. ಸೊ ಸ್ವಲ್ಪ ಅವ್ರ ಬಗ್ಗೆ ತಿಳ್ಕೊಂಡು, ಅವರು ನಿರ್ದೇಶನ ಮಾಡಿರೋಂಥ ಒಂದು ಮಿನಿಮಮ್ ಅಂದರೆ ಒಂದು ತುಂಬ ಸೂಪರ್ ಡೂಪರ್ ಹಿಟ್ಟು, ಹಾಗೆ ತಲೆ ಒಳಗೆ ಹೋಗೋವಂಥ ಸ್ಟೋರಿ, ಕಠಿಣವಾಗಿ ಹೇಳಿದಂಥ ಒಂದು ಕಥೆಗಳನ್ನ, ಒಂದು 10 ಸಿನಿಮಾ ಕಥೆಗಳನ್ನ ಪುಟ್ಟಣ್ಣ ಕಣಗಾಲ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾನ ನಾನು ಮಾತಾಡೋಣ ಅಂತಿದ್ದೀನಿ. ಸೊ ಮೊದಲಿಗೆ ನಾನು ತೊಗೊಂಡಿರೋದು ಬಂದ್ಬಿಟ್ಟು ಎಡಕಲ್ಲು ಗುಡ್ಡದ ಮೇಲೆ. ಅದಕ್ಕಿಂತ ಮುಂಚೆ ನಾವು ಪುಟ್ಟಣ್ಣ ಕಣಗಾಲ್ ಅವ್ರ ಬಗ್ಗೆ ಚಿಕ್ಕದಾಗಿ ತಿಳ್ಕೊಳ್ಳೋಣ. ಯಾಕಂದರೆ ಅವ್ರ ಬಗ್ಗೆ ಡೀಪಾಗಿ ಹೋಗೋಕ್ಕಾಗಲ್ಲ. ಅವ್ರ ಬಗ್ಗೆ ಡೀಪಾಗಿ ತುಂಬ ಜನ ಮಾತಾಡಿದ್ದಾರೆ. ನಾವು ಶಾರ್ಟಾಗಿ ಹೇಳ್ತೀನಿ. ನಾನು 1933 ಡಿಸೆಂಬರ್ 1ನೇ ತಾರೀಕು ಅವರು ಹುಟ್ಟಿರೋದು. ಮೈಸೂರಿನ ಹುಣಸೂರು ತಾಲೂಕಿನ ಕಣಗಲ್ ಆ ಒಂದು ಗ್ರಾಮದಲ್ಲಿ ಅವರು ಹುಟ್ಟಿರ್ತಾರೆ. ಸೊ SP ರಾಮಸ್ವಾಮಿ ಅವರು ಮತ್ತು ಸುಬ್ಬಮ್ಮ ಅವರ ತಾಯಿ, ಇವರಿಗೆ ಹುಟ್ಟಿದಂಥ 2ನೇ ಮಗ ಇವರು. ನೋಡಿ, ಏನೋ ಒಂದು ಟ್ಯಾಲಿ ಅಂತೂ ನನಗೆ ಆಯಿತು. ಏನಂದರೆ, ನಾನು ಫಸ್ಟ್ ಸಿನಿಮಾ ಯಾವುದಪ್ಪ ರಿಲೀಸ್ ಆಯಿತು ಅಂತ ನೋಡುವಾಗ ಸತಿ ಸುಲೋಚನಾ ಅದು ರಿಲೀಸ್ ಆಗಿರೋದು ಬಂದು 1933 ಅಂದರೆ 1933. ಇವರ ನಾನು 1933. ನೋಡಿ, ಇಲ್ಲಿ ಸಿನಿಮಾ ಹುಟ್ಟಿತು. ಇಲ್ಲಿ ಸಿನಿಮಾನೇ ಆ ಒಂದು ಸಿನಿಮಾನ ನೋಡೋ ರೀತಿನೇ ಚೇಂಜ್ ಮಾಡೋಂಥ ಒಂದು ಅಮೂಲ್ಯವಾದ ರತ್ನನೂ ಹುಟ್ಟಿರೋದು 1933ರಲ್ಲೇ. ಸೊ ಹಾಗಾಗಿ ಅಲ್ಲಿಂದ ಅಲ್ಲಿಗೆ ಸಂಬಂಧ ಇದೆ. ಸೊ ಇವರ ಪೂರ್ತಿ ಹೆಸರೇನಪ್ಪ ಅಂದರೆ ಶುಭ್ರವೇಷ್ಟಿ ರಾಮಸ್ವಾಮಿ ಅಂತ ಇವರ ಪೂರ್ಣ ಹೆಸರು. ಸೊ ಇವರ ಒಂದೊಂದು ಸಿನಿಮಾ ಬಗ್ಗೆನೂ, ಒಂದು 10 ಸಿನಿಮಾ ಬಗ್ಗೆನಾದರೂ ನನಗೆ ಹೇಳಲಿಲ್ಲ ಅಂತ ಹೇಳಿದರೆ, ನಾವು ಈ ಒಂದು ನಿರ್ದೇಶಕರಿಗೆ ಒಂದು ಶ್ರದ್ಧಾಂಜಲಿ ಅಂತ ಹೇಳೋಕ್ಕಾಗಲ್ಲ. ಅವರನ್ನು ನೆನಪಿಸ್ಕೊಳ್ಳೋಣ ನಾವು ಈ ಒಂದು ಚಲನಚಿತ್ರದ ಮೂಲಕ.
ಸೊ ಎಡಕಲ್ಲು ಗುಡ್ಡದ ಮೇಲೆ ಈ ಸಿನಿಮಾ ಓಪನ್ ಆಗುವಾಗ ಒಂದು ಸಾಂಗ್ ಬರುತ್ತೆ. ಯಾವುದಪ್ಪ ಅದು ಸಾಂಗು? ಸಿನಿಮಾ ಸ್ಟಾರ್ಟ್ ಆಗುವಾಗಲೇ ಫಸ್ಟೇ ಸಾಂಗು, ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ, ಹರೆಯ ಉಕ್ಕಿ ಕರೆವ ಹಕ್ಕಿ, ಅರೆಯ ಉಕ್ಕಿ ಕರೆವ ಹಕ್ಕಿ, ವಿರಹ ಸಹಿಸೆ ಸಹಿಸೆ ತಾನೆಂದಿದೆ, ಹಾ ಹಾ ವಿರಹ ನೂರು ನೂರು ತರಹ, ವಿರಹ ಪ್ರೇಮ ಕಾವ್ಯದ ಕಹಿ ಬರಹ ಅಂತ ಇದೊಂದು ಹಾಡಿನಲ್ಲಿ ಈ ಒಂದು ಸಿನಿಮಾ ಸ್ಟಾರ್ಟ್ ಆಗುತ್ತೆ. ಏನಪ್ಪ ಅಂದರೆ ಫುಲ್ಲು ಸಿನಿಮಾನೇ ಈ ಹಾಡಲ್ಲೇ ಇದೆ. ಏನು ಸ್ನೇಹಿತರೆ, ಈ ಹಾಡಲ್ಲೇ ಇದೆ ಫುಲ್ಲು ಸಿನಿಮಾ. ತೀರಾ ಅಂತರಾಳದ ಮಾತುಗಳು, ತೀರಾ ಸೆನ್ಸಿಟಿವ್ ವಿಷಯನ ಹೇಗೆ ಈ ಡೈರೆಕ್ಟ್ರು ಅಷ್ಟು ಬೋಲ್ಡಾಗಿ ಆ ಒಂದು ಹೆಣ್ಣು ನಾನಾ ಥರ ಎಲ್ಲರೂ ಮಾತಾಡ್ತಾರೆ. ಒಂದು ಶಕ್ತಿ, ಅವಳಿಗಿರೋಂಥ ಸಹನೆ, ಅವಳಿಗಿರೋಂಥ ಪವರು, ಅವಳಿಗಿರೋಂಥ ಒಂದು ಧೈರ್ಯ ಬಹುಶಃ ಯಾರಿಗೂ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಎಷ್ಟೋ ಹೆಣ್ಮಕ್ಳೆಲ್ಲ ಸಾಕ್ಷಿ ಇವತ್ತು ನಾವು ನಿಂತಿದ್ದೀವಿ ಇಲ್ಲಿ, ಆಯಿತಾ. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಯಾರು ಈಚೆನೆ ಬರಂಗಿರ್ತಿರ್ಲಿಲ್ಲ. ಈಗಿನ ಕಾಲದಲ್ಲಿ ಯಾರು ಒಳಗಡೆನೇ ಹೋಗ್ತಾ ಇಲ್ಲ, ಎಲ್ಲ ಬೀದಿಲೇ ಇದ್ದಾರೆ. ಸೊ ಅದ್ರ ಬಗ್ಗೆ ಈಗ ಬೇಡ. ಹೆಣ್ಮಕ್ಳು ಅವರು ಅನುಭವಿಸ್ತಾ ಇರೋಂಥ ಕೆಲವು ವಿಷಯಗಳು ತೀರಾ ಪರ್ಸ್ನಲ್ ಅಂತಲೇ ಹೇಳಬೇಕು. ಆ ಒಂದು ವಿಷಯನ ಸಿನಿಮಾ ಮಾಡಿ ಪುಟ್ಟಣ್ಣ ಕಣಗಾಲ್ ಅವರು ಎಲ್ರಿಗೂ ತೋರಿಸಿದ್ದಾರೆ ಅಷ್ಟು ಬೋಲ್ಡಾಗಿ. ನೋಡಂಗಿದ್ರೆ ನೋಡು, ಇಲ್ಲ ಅಂದರೆ ಬಿಡು. ಇದು ಸಹಜವಾಗಿರುವಂಥ ಒಂದು ವಿಷಯ, ಇದು ಸತ್ಯವಾದ ವಿಷಯ ಅಂತ ಹೇಳ್ಬಿಟ್ಟು ಈ ಪಿಕ್ಚರಲ್ಲಿ ತೋರಿಸಿದ್ದಾರೆ. ಎಡಕಲ್ಲು ಗುಡ್ಡದ ಮೇಲೆ ವೈನಾಡಲ್ಲಿ ಇರೋಂಥ ಒಂದು ಪ್ಲೇಸ್ ಇದು. ಸೊ ಕೇರಳದಲ್ಲಿರೋದು, ನಿಮಗೆ ಗೊತ್ತಿರಬೇಕು, ಕೆಲವರು ಹೋಗಿರ್ತೀರ ಆ ಪ್ಲೇಸ್ಗೆಲ್ಲ. ತುಂಬ ಬ್ಯೂಟಿಫುಲ್ ಅದು. ಆ ಜಾಗದಲ್ಲಿ ಶೂಟ್ ಮಾಡಿದ್ದಾರೆ. ಅಲ್ಲಿ ಸುತ್ತಮುತ್ತ ಟೀ ಎಸ್ಟೇಟು, ತುಂಬ ಎನ್ವೈರ್ನ್ಮೆಂಟಲಿ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲೂ ನೀವು ಒಂದು ಟ್ರಾಫಿಕ್ ಅಂತ ನೋಡೋಕ್ಕೆ ಅವ್ರು ತೆಗೆದೇ ಇಲ್ಲ, ಆ ಜಾಗಕ್ಕೆ ಹೋಗೇ ಇಲ್ಲ ಅವರು. ಕಂಪ್ಲೀಟ್ಲಿ ಗ್ರೀನರಿ, ಫುಲ್ಲು ಮೂವಿ ಗ್ರೀನರಿನಲ್ಲೇ ಇರುತ್ತೆ. ಸರಿ, ಈ ಸಿನಿಮಾ ಬಗ್ಗೆ ನಾವು ಸ್ಟಾರ್ಟ್ ಮಾಡೋಕ್ಕೆ ಹೋಯಿತು ಅಂತ ಹೇಳಿದ್ರೆ, ಜಯಂತಿ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಆರತಿ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಮತ್ತು ರಂಗ ಅವರು ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನು ಇವರು ತಗೊಂಡಿದ್ದಾರೆ. ಈ ಸಿನಿಮಾ ಬಗ್ಗೆ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಅದೇ ಈ ಹಾಡಿನಿಂದನೇ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಏನಾಯ್ತಪ್ಪ ಈ ಸಿನಿಮಾದಲ್ಲಿ ಅಂತ ಹೇಳೋದಾದರೆ, ಮೊದಲಿಗೆ